ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಳ್ಳಾರಿ ಜಿಲ್ಲೆಯ ಮೋಕ ಗ್ರಾಮದ ರಥೋತ್ಸವಕ್ಕೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ರಥೋತ್ಸವ ಎಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾವು ಬಂದಿದ್ದೀವಿ ಇಲ್ಲಿ ಮೋಕ ಜಾತ್ರೆಯಲ್ಲಿ. ಅವರು ಗುರು ಹಿರಿಯರು ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಮೋಕ ಜಾತ್ರೆ ಹೇಗೆಲ್ಲ ನಡೀತಾ ಇದೆ, ಯಾವಾಗಿಂದ ತಯಾರಿ ನಡೀತಾ ಇದೆ ಅಂತ ಅವ್ರನ್ನ ತಿಳ್ಕೊಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೋಕ ಜಾತ್ರೆ ನೀವು ನೋಡ್ತಾ ಇದ್ದೀರಲ್ಲ, ವರ್ಷದಿಂದ ವರ್ಷಕ್ಕೆ ಡೆವಲಪ್ ಆಗ್ತಾನೆ ಇದೆ. ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲು ರೀ ಇಲ್ಲಿ ನಮ್ಮಪ್ಪರು ಹೇಳ್ತಿದ್ರು, ಉಸಿಗಿನಾಗ ಹೇಳ್ತಿತ್ತಂತೆ ಜಾತ್ರೆ. ಬರೀ 5 ಮಂದಿ ಜಾತ್ರೆ ಎಳೆದಿದ್ದರಂತೆ ಮೊದಲು ಆ ಉಸಿಗಿನಾಗ. ಅವತ್ತಿನ ಪರಿಸ್ಥಿತಿ ಇವತ್ತಿನ ನೋಡಿದರೆ ಭಾಳ ವಿಶೇಷ ಐತೆ. ಮಲ್ಲೇಶ್ವರಂದು ಭಾರಿ ಪಾವಾಡ ಪುರುಷ ಮಲ್ಲೇಶ್ವರ. ಎಲ್ಲರಿಗೆ ಈ ಭಾಗದಾಗ 30 ತಳಿಗೆ ಹೊಡ್ತಿಂಬ ಅನ್ನ ಕೊಟ್ಟಿರೋದಂದ್ರೆ ನಮ್ಮ ಮೋಕ ಮಲ್ಲೇಶ್ವರ. ದುಡ್ದದ್ಕು ಇಷ್ಟೆಲ್ಲ ರೋಡ್ಡು ಅನನುಕೂಲ, ಆ ಜಾತಿ ಈ ಜಾತಿ ಅನ್ನಂಗೆ ಎಲ್ಲ ಜಾತಿ ಮರೆತು ಈ ದೇವಸ್ಥಾನದ್ದು ಮಾಡ್ತಾಯಿದ್ದೀವಿ ನಾವು. ಇದ್ರ ಬಗ್ಗೆ ವಿಶೇಷ ಅಂತಂದರೆ, ಮೊದಲು 5 ಹೊಸ ಜಾತ್ರೆ ಮಾಡಿದಾಗ 5 ಹೆಣ್ಣು ಹುಡುಗರು, ಸ್ಕೂಲ್ ಹುಡುಗರು ಬಂದು ಪದ ಆಡಿದ್ರೆ ಜಾತ್ರೆ ಬಂತಂತೆ. ಮುಂದಕ್ಕೆ ಇತಿಹಾಸ ಫಸ್ಟು ಜಾತ್ರೆ ನಮ್ಮ ಅಪ್ಪರು ನಮ್ಮ ತಾತರು ಹೇಳ್ತಿದ್ರು ಅದನ್ನು. ಇವಾಗ ಈ ಕಾಂಕ್ರೀಟ್ ರೋಡದಲ್ಲಿದ್ದ ಹೆಂಗೆ ಬರ್ತಂದ್ರೆ ಸುಮ್ಮನೆ ಮಲ್ಲಯ್ಯ ಕುಣ್ಕಂತ ಬರ್ತಾನೆ. ಇಡೀ ಒಬ್ಬೊಬ್ಬರು ಮೈಯಾಗ ಮಲ್ಲಯ್ಯ ಅದೇನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ನೋಡಿದ್ರಲ್ಲ, ಎಷ್ಟು ಅದ್ಭುತವಾಗಿ ಹೇಳಿದರೆ. ಇನ್ನೂ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ. ಅವ್ರ ಖುಷಿ ಹೇಗಿದೆ ಮೋಕ ಜಾತ್ರೆ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮ್ಮ ಕನ್ನಡ తెలుగు ಬರ್ತದೆ. తెలుగులో మాట్లాడండి. మేము మోక జాతర నుండి మాది 50 కిలోమీటర్ల నుండి వస్తున్నాము. మా సన్నప్పటి నుండి వస్తున్నాము. ఇప్పుడు ఇంకా పెరుగుతూనే ఉంది. వచ్చినప్పటి నుండి అన్నీ జరుగుతుంది. ಕೇಳಿದ್ರಲ್ಲ ವೀಕ್ಷಕರೇ, ಯಾವ ಥರ ಎಲ್ಲ ಹೇಳಿದ್ರು. ಇನ್ನು ಭಕ್ತಾದಿಗಳು ಕೇಳೋಣ ಬನ್ನಿ. ವೀಕ್ಷಕರೇ, ಇವತ್ತು ಮೋಕೋ ಜಾತ್ರೆಗೆ ನಮ್ಮ ಸ್ಟೂಡೆಂಟ್ ಬಂದಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಅವ್ರಿಗೆ ಯಾವ ಥರ ಫೀಲಲ್ಲಿದೆ, ತುಂಬ ಖುಷಿಯಲ್ಲಂತೂ ಇದ್ದಾರೆ. ಅವ್ರನ್ನ ಕೇಳೋಣ ಅವ್ರು ಯಾವ ಥರ ಹೇಳ್ತಾರೆ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನೀನು ಮೋಕೋ ಜಾತ್ರೆಗೆ ಬರ್ತಾ ಇದೆಯಲ್ವಾ? ಯಾವ ಥರ ಖುಷಿ ಆಗ್ತಿದೆ? ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? 2 ವರ್ಷದಿಂದ ಬರ್ತಾ ಇದ್ದೀವಿ. ಈ ಜನ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಫೋಟೋ ತೆಗೆಯೋದು, ಎಂಜಾಯ್ ಮಾಡೋದು. ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದ್ದಾರೆ ಜನ. ಈ ಜನ ನೋಡಿ ಇನ್ನೂ ಖುಷಿ ಆಗುತ್ತೆ. ಈ ಜನ ತೇರು ನೋಡಿ ಇನ್ನೂ ಸ್ವಲ್ಪ ಎಳೆಯೋದು ನೋಡಿದರೆ ಇನ್ನೂ ಸ್ವಲ್ಪ ಖುಷಿ ಆಗ್ಬೋದು ಅಂತಂದು ಹೇಳ್ತಾ ಇದ್ದೀವಿ. ಕೇಳಿದ್ರಲ್ಲ, ತುಂಬ ಖುಷಿಯಲ್ಲಿ ಇದ್ದಾರೆ ಅಂತೆ. ಆ ಜಾತ್ರೆಗೋಸ್ಕರ ನೋಡೋಣ ಅಂತ. ಇನ್ನೂ ಭಕ್ತಾದಿಗಳು ಇದ್ದಾರೆ, ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಲಿಂಗರಾಜ್ ಅಂತ. ಸರ್, ಇಲ್ಲಿ ನಡೀತಾ ಇರೋಂಥ ಒಂದು ರಥೋತ್ಸವ ಇದೆ ಅಲ್ವಾ? ಅದು ಎಷ್ಟು ವರ್ಷದಿಂದ ನಡೀತಾ ಇದೆ? ಅದರ ಇತಿಹಾಸ ಏನಾದರೂ ಇದೆಯಾ? ಅದು ಈಗ ನಾವು ನಮಗೆ 1995 ಅಲ್ಲ, ಸುಮಾರು ವರ್ಷದಿಂದನೂ ನಡೀತಾನೆ ಬರ್ತಾ ಇದೆ. ಬಟ್ ಏನಂದ್ರೆ ಸುಮಾರು ವರ್ಷಕ್ಕಂತೂ ಈ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಈ ಮೋಕ ಜಾತ್ರೆ, ಶ್ರೀ ಮೋಕ ಮಲ್ಲೇಶ್ವರ ಜಾತ್ರೆನ ನಾವು ಕೂಡ ವಿಜೃಂಭಣೆಯಿಂದ ಆಚರಿಸ್ಬೇಕಂತಂತೇಳಿ ಸುಮಾರು ಸುತ್ತ ಒಂದು 18 ಹಳ್ಳಿಯಿಂದ ಜನನೂ ಸೇರ್ತಾ ಇದೆ. ಸುಮಾರು ಲಕ್ಷಾಂತರ ಜನಂದು ಸೇರ್ತಾ ಇದೆ. ಬಟ್ ಈ ಜನಸಂಖ್ಯೆನ ನೋಡೋಕ್ಕೆ ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಷಯ ಹೇಳ್ಬೇಕಂತಂತಂದರೆ, ಈಗ ಮತ್ತು ಇದಪ್ಪ ಏನು ಹೇಳ್ತಾ ಇದ್ದೀನಿ, ಈ ಜನಸಂಖ್ಯೆ ಬಟ್ ಸೊ ಥ್ಯಾಂಕ್ ಯು. ಇಷ್ಟೇ. ಆಲ್ಮೋಸ್ಟ್ ಸರ್, ಪ್ರತಿ ವರ್ಷವೂ ಜಾತ್ರೆ ಅಂತಂದರೆ ಪ್ರತಿ ವರ್ಷ ಒಂದೇ ಥರ ನಡೆಯೋದಂತಿರುತ್ತೆ. ಬಟ್ ಈ ವರ್ಷ ಜನಸಂಖ್ಯೆ ಹೆಚ್ಚಾಗಿದೆ ಅಂತಲೂ ಕೇಳ್ಪಟ್ಟೆ. ಅತ್ಯಂತ ವಿಜೃಂಭಣೆಯಿಂದನೂ ನಡೀತಾ ಇದೆ ಅಂತ ಕೇಳ್ಪಟ್ಟೆ ಅಲ್ವಾ? ಸೊ ಇಲ್ಲಿ ಎಲ್ಲ ಊರು ಕಲಿತು ಮಾಡ್ತಿದ್ದೀರಾ, ಇಲ್ಲ ಇದು ಒಂದು ಮೋಕಾಗಷ್ಟೇನ ಪರಿಮಿತ? ಸುತ್ತ 14 ಹಳ್ಳಿಯಿಂದನೂ ಆಚರಿಸ್ತಕ್ಕಂಥ ಇದು ಮೋಕ ಮಲ್ಲೇಶ್ವರ ಜಾತ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. మేడం మోక మల్లికార్జున స్వామి ప్రసన్న సార్ మీరు ఎన్ని సంవత్సరాల నుంచి ఈ జాతరకు వస్తున్నారు? నేను పుట్టినప్పటి నుండి చూస్తున్నాను మేడం, ఇలాగనే ఉంటుంది. ఈ రథోత్సవం
ఉంది కదా, దాని ప్రత్యేకత ఏమన్నా ఉందా? ఉంది. ఏంటి సార్ అది మాకు చెప్తారా మీరు? తీర చూసేదే ఒకటి ఇది. ఇక్కడ ఎన్ని ఊర్లన్నీ వస్తారు ఇక్కడికి? 34 పల్లీలు వస్తాయి. 34 పల్లీలు వచ్చి ఇక్కడే సెలబ్రేట్ చేసుకుంటారా ఈ పండుగని? చేస్తారు. ఓకే, థ్యాంక్ యూ సో మచ్. నమస్కారం సార్. నమస్కారం అక్క. సార్ మీ పేరు? పోత్లింగ్ అక్క. మీరు ఏ ఊరు? ఎరుగుడు అక్క. సార్ మీరు ఎన్ని సంవత్సరాల నుంచి ఈ జాతరకు వస్తున్నారు? ఒక 26 ఏళ్ళ అక్క. 26 ఏళ్ళ నుంచి ఈ జాతరకు వస్తున్నారు. సరే, 26 ఏళ్ళ నుంచి ఈ జాతరకు వస్తున్నారు కదా, లాస్ట్ 26 ఏళ్ళకి వెనక ఇప్పటికీ ఏదైనా మార్పులు ఉన్నాయా ఈ జాతరలో? అయ్యేదక్క. అవేంటి? అప్పుడు ఎద్దుల బండి కట్టుకుని వస్తుంటే ఇప్పుడు ట్రాక్టర్లు సైకిల్ మోటార్లు వేసుకొని వస్తారు అక్క. లేదు సార్, నేను ఇప్పుడు కూడా చూసాను ఎద్దుల బండి కట్టుకొని వస్తున్నారు. దాని ప్రత్యేకత ఏమన్నా చెప్తారా? అంటే ఎద్దుల బండి ఎందుకు కట్టుకొని వస్తున్నారు, పూలారాలు ఎందుకు ఇస్తున్నారు అని మాకు చెప్తారా? భక్తే కాదు, ఎవరు భక్తే తెచ్చేస్తున్నారు అక్క. పూలారాల మొక్కుబడి వాళ్ళదే. వాళ్ళు మొక్కుకొని మనకు ఇక్కడ దేవుడికి సమర్పిస్తున్నారు ఆరాలు. అవునక్క. ఓకే, నమస్కారం సార్. నమస్కారం సార్ మీ పేరు? రామ. మీరే ఊరోళ్ళు? ఎరుగుడ. అంటే ఎరుగుడే. ఎరుగుడు నుంచి మీరు ఎన్ని సంవత్సరాల నుంచి వస్తున్నారు? మాది 25 సంవత్సరాల నుంచి వస్తుంది. సరే, 25 సంవత్సరాల నుంచి వస్తున్నారంటుంది కదా, ఇక్కడ జరిగే గొడవలు కావచ్చు, మంచి కానీ చెడ్డ కానీ ఏదైనా ఒకటి అంటే మర్చిపోలేని గొడవలే మేలేదు, అంతా బాగా వేసుకొని పోతారు. ఓకే, మీరు ఆ దేవుడిని ఏం కోరుకుంటున్నారు సార్? అంటే ఆ దేవుడి వల్ల మీకు ఏదైనా జరిగిన మంచి ఏదైనా ఉంటే ఒకటి మాతో షేర్ చేసుకోగలరా? మంచి మొక్కుబడి ఏం లేదు అక్క. మొక్కుబడి ఏం లేదు. చూస్తున్నారు కదా ప్రేక్షకులారా, మనకి ఇక్కడ వచ్చిన ప్రజలన్నీ మంచిగానే మనకి రెస్పాన్స్ చేస్తున్నారు. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಾನೆ ಯಾವ್ರಪ್ಪಿ KKR ಯಾಕೆ ಬಂದಿ ಇಲ್ಲಿ ಜಾತ್ರೆ ನೋಡಕ. ಜಾತ್ರೆ ನೋಡಕ್ ಯಾವ ಜಾತ್ರೆ ಇದು ಮೋಕ ಜಾತ್ರೆ. ಮೋಕ ವರ್ಷ ಬರ್ತೀಯ? ಎಸ್ ಎಸ್ ನೀನು ನಿಂದೆ ಅವರು ಬಳ್ಳಾರಿ ಸರ್. ಬಲಾರ ಯಾಕೆ ಬಂದಿಲ್ಲಿ ನಾನು ಜಾತ್ರೆ ಸರ್. ಜಾತ್ರೆ ಬಂದ್ಯಾ? ನಿಂದು KKR ಬೇಕಲ್ಲ? ಎಷ್ಟು ವರ್ಷ ಆಯ್ತು ಬರೋದು? ನಾನಾ ಹುಟ್ಟಿದಾಕ್ಷನ್ ಬರ್ತೀನಿ. ಇಲ್ಲಿಂದ ಜಾತ್ರೆ ನಡೆದಾಲಿಸಿ ಬರಕತ್ತೀವಿ. ನಮಸ್ಕಾರ ಶಿವ. ನಮಸ್ಕಾರ ಶಿವ. ಶಿವ, ನೀವು ಯಾವ ಊರವರು? ನಾವು ಬೊಮ್ಮಳ ಶಿವ ನಮ್ಮದು. ಬೊಮ್ಮನಹಳ್ಳಿ. ಶಿವ, ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಿದ್ದೀರಾ? ನಾವು ಶಿವ ಸುಮಾರು ಮಟ್ಟಿಗೆ ಒಂದು 35 ವರ್ಷ నుంచి ಬರ್ತಾರೆ ಶಿವ. ಶಿವ, ಈ ಜಾತ್ರೆಯ ಪ್ರತ್ಯೇಕತೆ ಏನಾದರೂ ಇದೆಯಾ? ಮಾಮೂಲಿ ಶಿವ, ಈ ಶಿವನ ಬಗ್ಗೆ ಬೇಸ್ ಚೆನ್ನಾಗೈತೆ ಶಿವ. ಈ ದೈವದಿಂದ ಶಿವನ ಎಲ್ಲ ಆಶೀರ್ವಾದದಿಂದ ಎಲ್ಲ ಜನಸಂಖ್ಯೆ ಜಿಗ್ಗಿ ಕಲ್ತಾರೆ ಶಿವ ಇಲ್ಲಿ ಯಾವಾಗಲೂ. ಹೋದ ವರ್ಷಕ್ಕಿಂತ ಈ ವರ್ಷ ಜನಸಂಖ್ಯೆ ಹೇಗಿದೆ ಶಿವ? ಹೆಚ್ಚಾಯ್ತು ಶಿವ ಜನಸಂಖ್ಯೆ. ಹೆಚ್ಚಿದೆ. ಹೋದ ವರ್ಷಕ್ಕೆ ಒಂದು ಪಟ್ಟ ಹೆಚ್ಚಾಯ್ತು ಶಿವನ್ನ. ಇದರ ಇತಿಹಾಸ ಏನಾದರೂ ಗೊತ್ತಿದೆಯಾ ಶಿವ ನಿಮಗೆ? ಅಂದರೆ ಈ ಜಾತ್ರೆ ಯಾವಾಗಿಂದ ಸ್ಟಾರ್ಟ್ ಆಯಿತು, ಏನಿಂದ ಯಾವ ಉದ್ದೇಶ ಮಾಡ್ಕೊಂಡು ಸ್ಟಾರ್ಟ್ ಆಯಿತು ಅಂತ? ಇತಿಹಾಸ ಬಗ್ಗೆ ನಮಗೆ ಗೊತ್ತಿಲ್ಲ ಶಿವ. ದೊಡ್ಡವ್ರು ಇರೋ ಗೊತ್ತಿದ್ರೆ ಅಷ್ಟೇ. ನಾವಂದರೆ ಇಲ್ಲಿ ಪಕ್ಕದಲ್ಲಿ ನಾವು ಇಲ್ಲೇ ಶಿವ. ಪಕ್ಕ ಊರು. ಶಿವ ನಾವು ಇಲ್ಲೇ ಒಂದು 20 ಕಿಲೋಮೀಟರ್ ಆಯ್ತು ಶಿವ ನಮ್ದು. ಆದರೆ ಕೂಡ ಇಲ್ಲಿ. ನಮಸ್ಕಾರ ಶಿವ. ಸರ್, ನೀವು ಯಾವ ಊರವರು ಶಿವ? ಬೊಮ್ಮಳ ಶಿವ. ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಿದ್ದೀರಾ? 15 ವರ್ಷ ಆಯ್ತು ಬರಕ್ಕ. ನಿಮ್ಗೆ ಏನು ಗೊತ್ತು ಈ ಮೋಕ ಜಾತ್ರೆ ಬಗ್ಗೆ? ಏನಾದರೂ ವಿಶೇಷತೆ? ಊರ ಬಗ್ಲಿಗೆಲ್ಲ ಮತ್ತೆ ಬತ್ಕೊಂತ ಹೋಗ್ತಿರ್ತೀವಿ ಶಿವ. ನಮಸ್ಕಾರ ಶಿವ. ನಮಸ್ಕಾರ ಶಿವ. ತಮ್ಮ ಹೆಸರು? ಪೇಸಾಮಿ. ನೀವು ಯಾವ ಊರವರು? ನಮ್ಮ ಬೊಮ್ಮನಾಳು ಶಿವ. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಒಂದು 25 ವರ್ಷ. ನಮಸ್ಕಾರ. ನಮಸ್ಕಾರ. ನಿಮ್ಮ ಊರು ಯಾವುದು? ಜಾಲಿಬೆಂಚ್ ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ ನೀವು? ಸಣ್ಣತಿದ್ದಾಗೇನು ಬರ್ತದೆ. ಯಾವ ಥರ ಖುಷಿ ಇದೆ ಈ ಜಾತ್ರೆಗೆ ಬರ್ತಾ ಇದೆ? ಎತ್ತರ ಆಗ್ತಾನೆ ಬರ್ತಾ ಇದ್ದೀರಾ. ಯಾವ ಥರ ಫೀಲ್ ಇದೆ ನಿಮಗೆ? ಅಂದರೆ ತುಂಬ ಕ್ರೌಡ್ ಇರ್ತದೆ ಮೇಡಮ್. ನೋಡಿ ಜನಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಬೆಸ್ಟ್ ಆಯಿತು. ನಿಮ್ಮ ಫ್ರೆಂಡ್ಸ್ ಮನೆ ದೇವರು ಮನೆ ದೇವರು ಯಾವ ಥರ ಎಲ್ಲ ಏನೆಲ್ಲ ಅನಿಸಿದೆ? ನೀನು ಅನ್ಕೊಂಡಿದ್ದ ಕೋರಿಕೆ ಎಲ್ಲ ನೆರವೇರಿದೆನಾ? ಹಾಂ ಅನ್ಕೊಂಡಿದ್ದಾವೆಲ್ಲ ಆಗಿದಾವೆ ನಾವು. ಥ್ಯಾಂಕ್ ಯು. ವೀಕ್ಷಕರೇ, ಮೋಕ ಜಾತ್ರೆಗೆ ಬಂದಿದ್ದಾರೆ ಮಣಿಕಂಠ ಡ್ರಗ್ಸ್ ಅಂತ ಹೇಳಿ. ಅವ್ರನ್ನ ಕೇಳೋಣ, ಅವ್ರು ಯಾವ ಥರ ಎಲ್ಲ ಇದು ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂತ ಕೂಡ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ಇದು ಬರ್ತಾ ಇದ್ದೀರಾ ಮೋಕ ಜಾತ್ರೆಗೆ? ನಮ್ಮ ಮಸ್ತಿಪುರ್ಲಿದ್ದ ಕನಿಷ್ಠ ಅಂದ್ರೆ 8 ವರ್ಷಲಿಂದ ಬರ್ತಾ ಇದೀವಿ ಮೇಡಮ್. ನಾವು ಯಾವ ಥರ ಎಲ್ಲ ಬಡಿತೀರಾ? ನಾವು ಪ್ರತಿಯೊಂದು ಸ್ಟೆಪ್ಪನ್ನು ಬಡಿತೀವಿ ಮೇಡಮ್. ಒಂದು ಸ್ಟೆಪ್ ಮಾಡಿ ಅಂದರೆ ಹೇಳಿದ್ರೆ ಮಾಡ್ತೀರಾ? ಒಂದು ಸ್ಟೆಪ್ ಮಾಡಿ ನೋಡೋಣ.
ಕಷ್ಟ ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಅದನ್ನ ನಮ್ಮ ಜೊತೆ ಕೇಳತ್ಲೆ ಒಂದು ಸೆಕೆಂಡಲ್ಲಿ ಅವ್ರು ಮಾಡಿ ತೋರಿಸಿದ್ರು. ಅವ್ರ ಖುಷಿಗೆ ಏನೋ ಒಂದು ಕೊಟ್ಟರೆ ಅವ್ರು ಯಾವ ಥರ ಫೀಲ್ ಆಗ್ತಾರೆ ನೋಡೋಣ. ಬ್ರದರ್, ಖುಷಿ ಆಯ್ತಲ್ವಾ ನಿಮಗೆ? ಹೀಗೆ ಖುಷಿಯಾಗಿರಿ ಬ್ರೋ. ಓಕೆ, ಥ್ಯಾಂಕ್ಸ್. ವೀಕ್ಷಕರೇ, ನಮ್ಮ ಜೊತೆ ಮೋಕ ಜಾತ್ರೆಯಲ್ಲಿದ್ದಾರೆ ಗುರು ಹಿರಿಯರು. ಅವ್ರನ್ನ ಕೇಳೋಣ ಹೇಗೆಲ್ಲ ನಡೀತಾ ಇದೆ ಮೋಕ ಜಾತ್ರೆ, ವರ್ಷದಿಂದ ವರ್ಷಕ್ಕೆ ಯಾವ ಥರ ಎಲ್ಲ ನಡೀತಾ ಇದೆ ಮೋಕ ಜಾತ್ರೆ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೋಕ ಜಾತ್ರೆಗೆ? ನಾವು ಈಗ 54 ವರ್ಷ. ನಮಗೆ 18-20 ವರ್ಷದಿಂದ ಕಂಟಿನ್ಯೂ ವರ್ಷನೂ ಬರ್ತಾ ಇದ್ದೀವಿ. ಈ ಮೋಕ ಜಾತ್ರೆ ಅಂದರೆ ನಮಗೆ ಭಾಳ ಸಂಭ್ರಮ. ಈ ಮೋಕ ಜಾತ್ರೆಯಲ್ಲಿ ಏನು ವಿಶೇಷತೆ ಇದೆ ಸರ್? ನಮ್ಮ ಮೋಕ ಜಾತ್ರೆಯಲ್ಲಿ ನಮ್ಮ ಪುರಾತನ ಕಾಲದಿಂದ ನಮ್ಮ ಭಕ್ತರು ಏನೇ ಕೋರಿಕೆ ನೆರವೇರಿಸ್ಕೊಂಡ್ರು ಕೂಡ, ನಾವು ಅನ್ಕೊಂಡ್ರು ಕೂಡ ಈ ಒಂದು ಸನ್ನಿಧಿಗೆ ಬಂದು ನಾವು ಅದ್ರ ಕೋರಿಕೆಯನ್ನು ಈಡೇರಿಸೋಂಥ ಆ ಜಯಮಲ್ಲಿಕಾರ್ಜುನ ಹತ್ರ ಬಂದು ಬೇಡಿಕೊಂಡ್ರೆ ಆ ಕೋರಿಕೆಯನ್ನು ಖಂಡಿತವಾಗಿ ನಮಗೆ ಈಡೇರಿಸ್ತಾನೆ. ಈ ಮೋಕ ಮುದ್ಮಲ್ಲೇಶ್ವರ ಹಾಗೂ ಜಯಮಲ್ಲಿಕಾರ್ಜುನ ಅವರು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಯನ್ನು ಯಾವುದೇ ಕಾರಣದಿಂದ ಈಡೇರಿಸ್ತಾನೆ ಅಂತೇಳಿ ನಮಗೆ 25-30 ವರ್ಷದಿಂದ ನಮಗೆ ಅಧಿಕೃತವಾಗಿ ನಂಬಿಕೆ ಇದೆ. ಜೈ ಮಲ್ಲಿಕಾರ್ಜುನ. ಜೈ ಮಲ್ಲಿಕಾರ್ಜುನ ಹೇಳಿದ್ರಲ್ಲ ಎಷ್ಟು ಅದ್ಭುತವಾಗಿ. ಇನ್ನ ಭಕ್ತಾದಿಗಳು ಕೇಳ್ತಾ ಹೋಗೋಣ, ತುಂಬಾ ಜನ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಇನ್ನ ಮೋಕ ಜಾತ್ರೆಯಲ್ಲಿ ಇನ್ನ ಭಕ್ತಾದಿಗಳು ನಾನ್ ಮಾತಾಡ್ತೀನಿ, ನಾನ್ ಮುಂದೆ ನೀನ್ ಮುಂದೆ ಅಂತ ಬರ್ತಾನೆ ಇದ್ದಾರೆ. ಅವ್ರ ಹತ್ರ ಕೇಳೋಣ. ಮೋಕ ಜಾತ್ರೆ ಫುಲ್ ಖುಷಿಯಾಗಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ನೀವು? ನಾನು ಸುಮಾರು 12 ವರ್ಷದಿಂದ ಬರ್ತಾ ಇದ್ದೆ ಮೇಡಮ್. ಇಲ್ಲಿ ಮೋಕ ಜಾತ್ರೆಗೆ 12 ವರ್ಷದಿಂದ ಬರ್ತಾ ಇದ್ದೀರಲ್ಲ, ಏನ್ ತಿಳ್ಕೊಂಡಿದ್ದೀರಾ ಮೋಕ ಜಾತ್ರೆ ಬಗ್ಗೆ ನೀವು? ಇಲ್ಲಿ ಬಹಳ ವ್ಯಕ್ತಿಗಳನ್ನು ಕಂಡು, ಅಂದರೆ ಆ ದೇವರಿಗೆ ಏನನ್ನ ಬೇಡ್ಕೊಂಡಿದ್ರೆ ಅದು ನೆರವೇರುತ್ತೆ ಮೇಡಮ್. ಅದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ ಮೇಡಮ್. ನಮ್ಮೂರು ಬಳ್ಳಾರಿ ಹತ್ರ ಬೆಳಗಲ್ ಗ್ರಾಮದಲ್ಲಿ, ಬಳ್ಳಾರಿ ಡಿಸ್ಟಿಕ್ ಬರ್ತದೆ. ಇದು ಇಲ್ಲಿ ಬಂದಲ್ಲಿದ್ದ ನಮಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ ಮೇಡಮ್. ಉತ್ಸವವನ್ನು ಇನ್ನೂ ಜಾಸ್ತಿ ನಡೆಯೋಕತ್ತಿದೆ ಮೇಡಮ್. ನೋಡಿದಿರಲ್ಲ, ಜೈ ಮಲ್ಲಿಕಾರ್ಜುನ ಸರ್.
ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜ ಅಂತ ಹೇಳಿ. ಸರ್ ಮೋಕ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ನಾವು ಇವಾಗ ಏನಿಲ್ಲ ಅಂದರೆ ಒಂದು 40 ವರ್ಷದಿಂದ ಬರ್ತದೆ ಮೇಡಮ್. ಈ ಮೋಕ ಜಾತ್ರೆ ವಿಶೇಷತೆ ಏನಿದೆ ಸರ್? ಮಲ್ಲೇಶ್ವರ ಭಾಳ ಪವರ್ಫುಲ್ಲು ದೇವರು. ಇಲ್ಲೆಲ್ಲ ಹಳ್ಳಿಗಳೆಲ್ಲ ಬಂದು ಜನ ಭಾಳ ಸಂಭ್ರಮವಾಗಿ ಈ ಜಾತ್ರೆನ ಭಾಳ ತುಂಬ ಕಠಿಣ, ಭಾಳ ತುಂಬ ಜನ ಕಲಿತು ಇಲ್ಲಿ ಲಕ್ಷಾಂತರ ಜನ ಕಲಿತು ಭಾಳ ತುಂಬಾಗಿ ಜೋರಾಗಿ ಮಾಡ್ಕೊಂತಾರೆ ಇಲ್ಲಿ. ಸರ್ ಇಷ್ಟು ಜನ ವರ್ಷದಿಂದ ವರ್ಷಕ್ಕೆ ಬರ್ತಾ ಇದಾರಲ್ಲ, ನಿಮ್ಗೆ ಯಾವ ಥರ ಖುಷಿ ಇದೆ ಸರ್? ಭಾಳ ಖುಷಿ. ಇನ್ನು ವರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ. ನಮ್ಮ ಮುದುಮಲ್ಲೇಶ್ವರ ದೇವಸ್ಥಾನ ಮೋಕ ಜಾತ್ರೆ ಅಂದರೆ ಒಂದು ಸಂಭ್ರಮದ ಜನ ಈ ಥರ ಕಟ್ತಿದ್ರೆ ಇನ್ನು ಭಾಳ ಸಂತೋಷ ಆಗಿದೆ ನಮಗೆ. ಇಲ್ಲಿ ಬಂದಿದ್ದೀರಲ್ಲ, ನಿಮಗೆ ಎಷ್ಟು ಖುಷಿ ಇದೆ? ಭಾಳ ಖುಷಿ ಇದೆ. ಇನ್ನು ವರ್ಷ ಬೆಳೀತೈತೆ ಜನ, ಪಬ್ಲಿಕ್ ಇನ್ನೂ ಬರ್ತಾ ಇದೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಅಣ್ಣ ನಿಮ್ಮ ಹೆಸರು? ಜಯಸೂರ್ಯ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಮ್ಮ ಮೋಕ ಜಾತ್ರೆಗೆ? ಹುಟ್ಟಿದಾಲಿಂದ ಬರ್ತೀವಿ. ನೋಡಿದ್ರಲ್ಲ, ಹುಟ್ಟಿದಾಲಿಂದ ಬರ್ತಾ ಇದಾರಂತೆ. ಅವ್ರ ವಿಶೇಷತೆ ತುಂಬಾನೇ ಗೊತ್ತಿರುತ್ತೆ, ಅವ್ರನ್ನ ಕೇಳೋಣ ಬನ್ನಿ. ಹೇಳಿ. ಸರ್ ಏನೆಲ್ಲ ಗೊತ್ತಿದೆ? ಮೋಕ ಜಾತ್ರೆ ವರ್ಷದಿಂದ ವರ್ಷ ಬರ್ತಾನೆ ಇದೆ ಅಲ್ವಾ, ಏನೆಲ್ಲ ಚೇಂಜ್ ಆಗ್ತಾ ಇದೆ ಮೋಕ ಜಾತ್ರೆ? ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ. ಮೋಕ ಭಾಳ ಅಭಿವೃದ್ಧಿ ಆಯ್ತು. ನಮ್ಮ ಮೋಕ ಮಲ್ಲೇಶ್ವರ ಅವರ ಕೃಪಾಶೀರ್ವಾದದಿಂದ ಎಲ್ಲ ಜನ ಬರ್ತಿದ್ದಾರೆ. ಸುತ್ತಮುತ್ತ 8 ಹಳ್ಳಿಗಳು ಬರ್ತಿದ್ದಾರೆ. ಇಷ್ಟು ಜನ ಬಂದಿದ್ದಾರಲ್ಲ, ನಿಮ್ಗೆ ಯಾವ ಥರ ಖುಷಿ ಇದೆ ಸರ್? ಭಾಳ ಖುಷಿ ಆಯ್ತು ಮೇಡಮ್. ವರ್ಷ ಹಿಂಗೆ ಜನ ಜಾಸ್ತಿನೇ ಆಗ್ತಿದ್ದಾರೆ ಹೊರತು ಕಡಿಮೆ ಆಗ್ತಿದೆ. ಥ್ಯಾಂಕ್ ಯು.